ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಮ್ಮ ಪ್ರೀತಿ ಅಚ್ಚಿಗೆ ಅವರು ಹರಿಹರದಿಂದ ಕೊಪ್ಪಳವರೆಗೂ ಬಂದಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟಾಗಿ ಎಲ್ಲ ಪ್ಲ್ಯಾನ್ಸ್ ಆಯಿತು. ಸೊ ನಾವು ಇವಾಗ ಟ್ರಿಪ್ಪಿಗೆ ಹೋಗ್ತಿದ್ದೀವಿ. ಇವತ್ತು ರಾತ್ರಿನೇ ಟ್ರಾವೆಲ್ ಮಾಡಬೇಕು. ತುಂಬ ಎಕ್ಸೈಟ್ಮೆಂಟ್ ಆಗ್ತಿದೆ ನನಗೆ. ಸೊ ನಾವಿವಾಗ ಚಿಕ್ಕಮಂಗ್ಳೂರಿಗೆಲ್ಲ ಹೋಗಬೇಕು. ನಮ್ಮ ಪ್ರೀತಿಯವರು KSRTC ಬಸ್ನಲ್ಲಿ KSRTC ಬಸ್ನಲ್ಲಿ ವೀಡಿಯೋ ಮಾಡಿದ್ರು. ಬಟ್ ನಿಮಗೆ ಗೊತ್ತಲ್ವಾ, ಅಲ್ಲಿ ಆಂಟಿಯರ್ ಬೇಸಿಕಲಿ ಐ ಡೋಂಟ್ ಲೈಕ್. ಸುಮ್ಮನೆ ಜಗಳ ಮಾಡ್ತಾರೆ. ಎಂಟು ಅರ್ಧ ತೆಗ್ದೆ ಜಗಳ, ಅವ್ರು ಬಂದರೂ ಜಗಳ, ಸೀಟ್ ಇಟ್ಕೊಂಡೆ ಜಗಳ, ಇರಿಟೇಟ್ ಆಗುತ್ತೆ KSRTC ಬಸ್ ಅಂದರೆ. ಸೊ ನಾವಿವಾಗ ಹೋಗ್ತಿದ್ದೀವಲ್ವಾ, ಅದಕ್ಕೆ ಶಾಪಿಂಗ್ ಮಾಡೋಕ್ಕಂತ ಬಂದಿದ್ವಿ. ನಾವು ಮನೇಲಿ ಲಗೇಜ್ ಇಟ್ಬಿಟ್ಟು ಡೈರೆಕ್ಟ್ ಈಸಿ ಬೈಗೆ ಬಂದ್ಬಿಡಿ ಶಾಪಿಂಗ್ ಮಾಡೋಕ್ಕೆ, ಬಟ್ಟೆ ತಗೊಳಕ್ಕೆ ಬಂದಿದ್ವಿ. ಸೊ ಇಲ್ಲೂ ಒಂದು ಸ್ವಲ್ಪ ಕ್ಲಾಶಸ್ ಆಯಿತು. ಅದೇನಂತ ನಾನು ಮನೆಗೆ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ next this one too much now and come this side. This one is too good. This one is pretty. So pretty, right? Wow, it's good. Yes. Actually, we thought to take it, but you know what? We didn't have amount. Come, I'll show you another one. Come. ಯಾರು ತೋರಿಸು. ಚೆನ್ನಾಗಿ ಇನ್ನೊಂದು ಐತಪ್ಪ, ವೈಟಲ್ಲಿ ತೋರಿಸ್ತೀನಿ. ತೋರಿಸು, ಚೆನ್ನಾಗಿ. ಶಾರ್ಟ್ ಆಗಿರಬೇಕು. I took this one very. ನಿಮಗೆ ಯಾವ ಥರ ಬೇಕೋ ಆ ಥರ ಚಪ್ಪಲಿ ಇಲ್ಲಿ ಸಿಗುತ್ತೆ. ಸೊ ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗಿ ಒಬ್ಬೊಬ್ಬಳೆ ಸೈಡಲ್ಲಿ ನಿಲ್ಲೋದು ಯಾಕೆ? ಇವಾಗ ಬಟ್ಟೆ ತಗೊಂಡಿನಿ, ಬಟ್ ಇದ್ರಲ್ಲಿ ನಂಗೆ ಎಕ್ಸೆಸ್ ಬೇಕು. ನಮ್ಮ ಸೈಜಿಗೆ ಬಟ್ಟೆನೇ ಸಿಗಲ್ಲ. ಇವ್ರ ಸೈಜಿಗೆ ಕುಳ್ಳಕ್ಕಿದ್ರೆ ಯಾವನ್ ಬಟ್ಟೆ ಕೊಡ್ತಾನೆ? ನಿಮ್ಮ ಸೈಜ್ ಇವ್ರ ಸೈಜ್ಗಳಿಗೆ ಬರೀ ಬಟ್ಟೆಗಳು. ಲೆಟ್ಸ್ ಕಮ್ ಗೈಸ್. ಹೆಂಗ್ ಗೊತ್ತಾ ನಾವು ಈಸಿ ಬೈಯಲ್ಲಿ ಯಾವ ಥರ ಬಟ್ಟೆ ಪರ್ಚೇಸ್ ಮಾಡಿದ್ದೀವಿ ನೋಡಿ. ಇದು ನಾನು ಚೂಸ್ ಮಾಡಿದ್ದು. ಹೌದು, ಇನ್ನೊಂದು ಇಷ್ಟ ಆಗಿತ್ತು, ಬಟ್ ಅದು ನನಗೆ ಇಷ್ಟ ಇತ್ತು, ಬಟ್ ಸೈಜ್ ಆಗ್ತಿದ್ದಿಲ್ಲ. ಎಕ್ಸೆಸ್ ಬೇಕಾಗಿತ್ತು. ಇಲ್ಲೊಬ್ಳು ಸ್ಟಾಕ್ ಸಿಗ್ತಾರೆ ರೋಲು. ಗಂಡನ ಯಾರದು? ಐ ಥಿಂಕ್ ಸೊ ಅಣ್ಣ. ಗಂಡ ಅಣ್ಣ ಅಂತವರು. ನಾವು ಅವರು ಅಂತ ಹೇಳಿದ್ವಿ. ಅವಳು ಅನ್ಕೊಂಬಿಟ್ಟ. ಬನ್ನಿ ಹೋಗೋಣ. ಅವರಿದ್ದಿದ್ದೆ ಗಾಯ್ಸ್, ನಾವಿವಾಗ ಈಸಿ ಬೈಯಿಂದ ಮನೆಗೆ ಹೋಗ್ತಾ ಇದ್ದೀವಿ. ಪ್ರೀತಿ ಅತ್ತಿಗೆ ಅವರು ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಈಸಿ ಬೈದಲ್ಲಿ ಏನಾಯ್ತು ಗೊತ್ತಾ, ನಾವು ಟ್ರೈಲರ್ ರೂಮ್ನಲ್ಲಿ ಹೋಗಿದ್ವಿ. ಸೊ ಅಲ್ಲಿ ಬಟ್ಟೆಗಳಿದ್ವು. ಸೊ ನಾವು ಬೇಸಿಕಲಿ ಎಲ್ಲರೂ ಅಲ್ಲಿ ಬಟ್ಟೆ ಹಾಕಿರ್ತಾರೆ. ಸೊ ನಾವು ಜಸ್ಟ್ ನಾರ್ಮಲಾಗಿ ತೊಗೊಂಡ್ವಿ. ಬಟ್ ಏನಾಯಿತು ಗೊತ್ತಾ, ಬಟ್ಟೆ ತೊಗೋಬೇಕಾದ್ರೆ ಅದು ನಾವು ಇವಳು ಡ್ರೆಸ್ ಚೇಂಜ್ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಷ್ಟೇ ಬಟ್ಟೆ ನೇತಾಕಿರೋದನ್ನ ತಗೊಂಡು ಕೆಳಗೆ ಹಾಕ್ತೀನಿ. ಸೊ ಅದೇ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟು. ಸೊ ಎಲ್ಲ ಟ್ರೈಲರ್ ರೂಮ್ ಎಲ್ಲ ಮುಗಿದ್ಮೇಲೆ ಹೊರಗೆ ಹೋದಾಗ ಒಬ್ರು ಆಂಟಿ ನಿಂತಿದ್ರು. ದೊಡ್ಡ ಕಣ್ಣು ಬಿಟ್ಕೊಂಡು ನಿಂತಿದ್ರು. ಓಕೆನಾ, ನಂಗೆ ಅವ್ರ ಕಣ್ಣು ನೋಡೇ ಒಂದು ಸ್ವಲ್ಪ ಭಯ ಆಯಿತು. ಅಂತ ಕೇಳಿದ್ರು, ನನ್ನ ಬಟ್ಟೆ ಯಾಕೆ ಕೆಳಗೆ ಹಾಕಿದ್ದೀರಾ ಅಂತ. ಸೊ ನಾವು ಹೇಳಿದ್ವಿ, ನಮಗಿದು ನಿಮ್ಮ ಬಟ್ಟೆ ಅಂತ ಗೊತ್ತಿರಲಿಲ್ಲ ಅಂತ ನಾನು ಪ್ರೀತಿ ಹೇಳಿದ್ದು. ಸೊ ನಾನು ಒಂದು ಸ್ವಲ್ಪ ಸ್ಪೈಸಿಯಾಗಿ ಏನಾದರೂ ಒಂದು ಸ್ವಲ್ಪ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ನಾನು ಕೆಳಗೆ ಧೂಳಿದೆ ಅಂತ ನೋಡೇ ಪ್ರೀತಿ ಅಂತ ಅಂದೆ. ಸೊ ನಾವಿವಾಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋದ್ಮೇಲೆ ಮಾತಾಡ್ತೀವಿ ಉಳ್ತಿದ್ದೆಲ್ಲ ವಿಷಯನ. ಅಲ್ಲಿವರೆಗೂ ಹೀಗೆ ಇರಿ. ಇರೋ ಸಣ್ಣ ಜೀವನ, ಲೈಫ್ ಇಸ್ ಶಾರ್ಟ್, ಲಿವ್ ಇಟ್. ಗೈಸ್, ನಾವು ಇವಾಗ ಬೆಳಗ್ಗೆ ಎದ್ಬಿಟ್ಟು 5 ಗಂಟೆಗೆ ನಾವೆಲ್ಲ ರೆಡಿಯಾಗಿ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಚಿಕ್ಕಮಂಗ್ಳೂರು ಹೋಗ್ತಿರೋದು, ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿಲ್ಲ. ಇವಾಗ ಶಾನ್ಭೋಗಲ್ಲಿ ಟಿಫನ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಕೊಪ್ಪಳದಿಂದ ಡೈರೆಕ್ಟ್ ಆಗಿ ನಾವು ಹೊಸಪೇಟೆಗೆ ಬಂದ್ವಿ.
ಹೊಸಪೇಟೆಯಿಂದ ನಮ್ಮ ಇವಾಗ ಮೈಸೂರು ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇನ್ನು ಎಲ್ಲಿಗೆ ಹೋಗ್ಬೇಕಂತ ಕರೆಕ್ಟಾಗಿ ಕ್ಲಾರಿಟಿ ಗೊತ್ತಿಲ್ಲ. ಬಟ್ ಮೈಸೂರು ಹೋಗೋದಂತ ಗೊತ್ತು, ಇವಾಗ ಎಲ್ಲಿಗೆ ಹೋಗ್ತೀವಂತ ಗೊತ್ತು. ನಂದಿತಂಗೆ ಪೂರಿ ದೋಸೆ ಹೇಳಿದ್ದೆ, 2 ಇರೋದಕ್ಕೆ ಲೇಟ್ ಆಗುತ್ತೆ. ನಂದಿತಂಗೆ ವಾಮಿಟ್ ಬಂದ್ಬಿಟ್ಟೈತೆ ಪಾಪ. AC ಹಾಕಿದ್ರಕ್ಕೆ ನನಗೂ ಬರ್ತಿತ್ತು, ಇನ್ನೊಂದು 5 ನಿಮಿಷ ಹಾಕಿದ್ರೆ. ಅಷ್ಟರಲ್ಲಿ ನಾವು ಟಿಫನ್ ಮಾಡಕ್ಕೆ ಬಂದ್ವಿ. ಗೈಸ್ ಮ್ಯಾಮ್ ಎಲ್ಲಿಗೆ ಹೋಗ್ಬೇಕಂತ ಇನ್ನೂ ಪ್ಲ್ಯಾನೇ ಇಲ್ಲ. ಹೌದು ತಾನೇ? ಎಲ್ಲಿಗೆ ಹೋಗ್ತೀವಿ ಅಂತ ಏನೂ ಗೊತ್ತಿಲ್ಲ. ನನಗಂದ್ರೂ ಸ್ವಲ್ಪ ಗೊತ್ತಿಲ್ಲ. ಮೈಸೂರು ಅಂತಿದ್ದಾರೆ, ಬಟ್ ಎಲ್ಲಿಗೆ ಹೋಗ್ತಾರಂತ ಗೊತ್ತಿಲ್ಲ. ಇವರು ನಮ್ಮ ಪಪ್ಪ ಪೊಂಗಲ್ ಅಂತ ಕೇಳಿದ್ರು, ಆದರೆ ಉಪ್ಪು ಬಂದಿದೆ, ಏನೋ ಮಾಡೋಕ್ಕಾಗಲ್ಲ. ಇವಳಿಗೆ ವಾಮಿಟ್ ಬಂದಿತ್ತು. ಅನುಬಂಧ ಅವರ್ 2026 on goes to Renuka Pujar. ನಾವು ಇವಾಗ ಕಾಫಿ ಕುಡಿತಿದ್ದೀವಿ. ನಂದಿತಾ ಬಂದು ಟಿಫನ್ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತೀವಿ. ಗೈಸ್ ನಮ್ದು ಇವಾಗೆಲ್ಲ ಟಿಫನ್ ಎಲ್ಲ ಆಯಿತು ಶಾನ್ಭೋಗದಲ್ಲಿ. ಇವಾಗ ನಾವು ಇವಳನ್ನ ಬಿಟ್ಟು ಹೋಗೋ ಸಮಯ ಬಂದಿದೆ. ಬ್ರೋ ಎಲ್ಲ ಬಿದ್ದುಬಿಡ್ತು. ಡಿಪ್ರೆಷನ್ ಇಲ್ಲೇ ಬಿಚ್ಬಿಟ್ಯಾ? ಇವಾಗ ನಂದಿತಾ ಹೋಗ್ತಿದ್ದ ನಂದಿತಾ ಇವಳು ಸ್ವೀಟ್ ಬಿಡ್ತಿದ್ಲು. ನಾನೇನು ತಿನ್ನಲ್ಲ. ಮಾಡ್ತಿದ್ಯಲ್ಲ ಇವನ್ನೆಲ್ಲ ಆಗ್ತೀಯಾ? ಗೈಸ್ ನಾವು ಈಗ ತಾನೇ ನಂದಿತಾಗೆ ಬಸ್ ಹಚ್ಬಿಟ್ಟು ಬಂದ್ವಿ. ಬೀಳ್ಕೊಡೋ ಕಾರ್ಯಕ್ರಮ ಮುಗಿತು. ಬೇಜಾರಾಗುತ್ತೆ, ಏನೋ ಮಾಡೋಕ್ಕಾಗಲ್ಲ. ಅವಳಿಗೆ ಬರೋಕ್ಕೆ 1 kg ಬೇಜಾರಾಗುತ್ತೆ. ನಂಗೆ ಬೇಜಾರಾಗೈತಿ. ಎಷ್ಟು ಚೆನ್ನಾಗೈತಲ್ಲ. ನಾವು ನಂದಿತನ್ ಪಕ್ಕದಲ್ಲೇ ಕಾರ್ ಓಡಿಸ್ತಾ ಇದ್ದೀವಿ. ಅಕ್ಕ ನೋಡ ನೆನ್ಕೊಂಡು ಅಯ್ಯೋ ಮಸ್ತ್ ಕಾಣ್ತೈತಿ ಬ್ರೋ. ಗೈಸ್ ನಾವಿವಾಗ ನಾವಿವಾಗ ಚಿತ್ರದುರ್ಗ ಇದ್ದೀವಿ. ಚಿತ್ರದುರ್ಗದಲ್ಲಿ ಇದ್ದೀವಿ. ಚಂದ್ರಪಟ್ಟಣ ಹೋಗ್ತೀವಿ. ಅಲ್ಲಿ ಹೇಳು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಿಜವಾಗ ನಮ್ಗೆ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಮೈಸೂರಿಗೆ ಹೋಗ್ತಿದ್ವಿ. ಫಸ್ಟ್ ಟೆಂಪಲ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಚಂದ್ರಪಟ್ಟಣದಲ್ಲಿ ನಮ್ಮ ಸಿಸ್ಟರು ಅವರೆಲ್ಲ ಬರ್ತಾರೆ. ಅವ್ರನ್ನ ಜಾಯ್ನ್ ಆಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಮೈಸೂರಿಗೆ ಹೋಗ್ತೀವಿ. ಇವಾಗ ಆನ್ ದ ವೇ ಅಲ್ಲಿ ಇನ್ನೊಂದು ಕಾರ್ ಬರ್ತಾ ಐತೆ. ನಮ್ಮ ಶಿಲ್ಪಕ್ಕ ಮತ್ತು ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳು ಬರ್ತಿದ್ದಾರೆ. ಅವ್ರಿಗೆ ವೆಯ್ಟ್ ಮಾಡ್ತಿದ್ದೀವಿ. ಲೊಕೇಶನ್ ಹಾಕೊಂಡು ಹೋಗ್ತಾ ಇರೋದು. ಬಟ್ ನಂಗೆ ಗೊತ್ತಿದ್ದಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ. ಫಸ್ಟ್ ಟೆಂಪಲಿಗೆ ಹೋಗ್ತಾರೆ ಅನ್ಸುತ್ತೆ ಮೈಸೂರಲ್ಲಿ. ಏನು ಯಾವುದದು? ಪಾಂಡವಪುರ. ಇವಾಗ ಹಿರಿಯೂರು ರೋಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಶಿಲ್ಪಕ್ಕ ಅವರು ಲೊಕೇಶನ್ ಹಾಕ್ತಿದ್ರಲ್ಲ, ಸೊ ಅದ್ರ ಪ್ರಕಾರ ಅವ್ರು ಹಿಂದಿದ್ದಾರೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ವೆಂಚರ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ. ಗೈಸ್ ನಿಮ್ಮ ಶಿಲ್ಪಕ್ಕ ಅವ್ರು ಬಂದು ನೋಡಿ ಫೈನಲ್. ಬಾಯ್. ಹಾಯ್ ಸೋಪಾಯ್. ನಿದ್ದೆ ಮುಗಿಸ್ಕೊಂಡು ಇವಾಗ ಎದ್ದಿದ್ದಾರೆ ನೋಡಿ ಇವರು. ಆ ಫ್ರೆಂಡ್ ಬಂದಮೇಲೆ
ಗೈಸ್ ನೋಡಿ ನೋಡಿ ಗೈಸ್ ಇವ್ರು ತಂಗಿ ಬರ್ತಿದ್ದಾರೆ ಅಂತ ಹೇಳಿದ್ರಲ್ಲ, ಇಲ್ಲಿ ಬಂದ್ರು ನೋಡಿ ಇವ್ರೆ. ನಾವಿವಾಗ ಎಲ್ಲಿದ್ದೀವಿ ಅಂತಂದ್ರೆ ಚನ್ನರಾಯಪಟ್ಟಣದಲ್ಲಿ ಇದ್ದೀವಿ. ಚನ್ನರಾಯಪಟ್ಟಣದಲ್ಲಿ ಆನ್ ದ ವೇ ಅಲ್ಲಿ ನಾವು ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ. ನಮ್ಮ ಅತ್ತೆಯವ್ರನ್ನ ಪಿಕಪ್ ಮಾಡಬೇಕಾಗಿತ್ತಲ್ಲ, ಸೊ ಅದಕ್ಕೆ ಪಿಕಪ್ ಮಾಡಿದ್ದೀವಿ ಇವಾಗ. ನಾನೇ ಹೇಳಿದ್ ಟೈಮ್ ಎಷ್ಟಾಗೈತಿ? ಇನ್ನು 1 ಗಂಟೆ. ರಾತ್ರಿ 1 ಗಂಟೆ ಆಗಿರೋದು. ಈಗ ಹೋಗೋಣ. ಅಕ್ಷತಾ ನಿನ್ ಬಾರ್. ಅಕ್ಷತಾ ನಿನ್ಗೋಸ್ಕರ ಫ್ರೀ. ಅಕ್ಷತಾ ಬಾರ್ ನೋಡಿ ಇಲ್ಲಿ. ಬಾರಿಗೆ ಬಂದಿರೋದಲ್ಲ ಹೋಟ್ಲಿಗೆ, ಸುಳ್ಳು ಹೇಳ್ಬೇಡ. ಹೋಟ್ಲೆಲ್ಲ ಐತಿ ಇಲ್ಲಿ. ಇವಾಗ ಹೋಟೆಲಿಗೆ ಹೋಗ್ತಿದ್ದೀವಿ. ಏನು ಹೇಳಿ? ಈ ಹೋಟೆಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ಸಂಘಮಿತ್ರ ಹೋಟ್ಲಿಗೆ ಬಂದಿದ್ದೀವಿ ಗೈಸ್. ಗೈಸ್ ಇಲ್ಲಿ ಬಾಳೆ ಎಲ್ಲ ಊಟ. ಇಂಚರ ನಿದ್ದೆ ಬಂದತಾ? ಬಾಳೆ ಎಲೆ ಊಟ, ಅದು ಹೋಟೆಲಲ್ಲಿ. ಸಾಗು, ಪಲ್ಯ ಮತ್ತೆ ರೋಟಿ. ಅತಿ ಎಲೆನ ಯಾಕೆ ಈ ಕಡೆ ಮುಚ್ಚಬೇಕು? ಈ ಕಡೆ ಅಲ್ಲ, ಈ ಕಡೆ ಮುಚ್ಚಬೇಕು. ಆ ಕಡೆನಾ? ಈ ಕಡೆ ಆ ಕಡೆ ಮುಚ್ಚಿದ್ರೆ ತಿಥಿ ಊಟ ಅಂದ್ರೆ ಆ ಥರ ಊಟ ಮತ್ತೆ ಮತ್ತೆ ಮಾಡಬಾರ್ದು ಅಂತ ಆ ಕಡೆ ಮುಚ್ಚಬೇಕು. ಈ ಥರ ಊಟ ಮತ್ತೆ ಮತ್ತೆ ಸಿಗ್ತಾ ಇರಲಿ ಅಂತ ಈ ಕಡೆ ನಿಮ್ಮ ಕಡೆ ಮುಚ್ಕೋಬೇಕು. ಬರ್ದಿದೆ ಹೋಟ್ಲಲ್ಲಿ. ಅಪ್ಪ ಅಮ್ಮ ಇಲ್ಲದವರು ಅನಾಥರಲ್ಲ, ಅಪ್ಪ ಮತ್ತು ಅಮ್ಮನಿಗೆ ಗೌರವ ಕೊಡದವರು ನಿಜವಾದ ಅನಾಥರು ಅಂತ. ರೂಪಾಯಿ ಹಾಕ್ಬೇಕು. 2 ರೂಪೀಸ್. ವೆಯ್ಟ್ ಚೆಕ್ ಮಾಡ್ತಿದ್ದಾರೆ ಗೈಸ್. ವೆಯ್ಟ್ ಬಂತು ನೋಡಿ. ಎಷ್ಟು ಬಂತು? 54.4. 54.4. 42. ಐ ಕಮ್ಮಿ ಆಗಿ 41.9. ನಂದಿತಾ ಅಲ್ಲ, ಸಾರಿ ಇಂಚರ. ನಾನು ಕಮ್ಮಿ ಆಗ್ಬಿಟ್ಟಿನಿ. 57.9. 57.9. ನನ್ನ ಶಿಕ್ಷಣ ಪ್ರಕಾರ 54 ಅಷ್ಟೇ. ಅವ್ರು ಇವಾಗ ಊಟಕ್ಕೆ ಬಂದಿದ್ದಾರೆ ನೋಡಿ. ಲೊಕೇಶನ್ ಹುಡುಗಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ನಾವಿವಾಗ ಒಂದು ಟೆಂಪಲ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಆ ಟೆಂಪಲ್ ಹೆಸರು ಇವಾಗ ಹೇಳಲ್ಲ. ಟೆಂಪಲ್ಗೆ ಹೋದ್ಮೇಲೆ ಟೆಂಪಲ್ ಟೆಂಪಲ್ ಹೆಸರು ಗೊತ್ತಿಲ್ಲ. ಭೂವರಾಹ ಹೋಗ್ತಾ ಇರೋದು. ಏ ಬ್ರೋ ಹಂಗೇನಿಲ್ಲ, ನಾನು ಮತ್ತೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದಲ್ಲ. ನನಗೆ ಹೇಳೈತೆ ನಮ್ಮ ಮಾಮ, ಅದಕ್ಕೆ ಕೇಳ್ತಿರೋದು. ಗೈಸ್ ನಾನು ಇವಾಗ ಕಾರ್ ಚೇಂಜ್ ಆಗ್ಬಿಟ್ಟು ಕಾರ್ ಹೊಡಿತಿಲ್ಲ. ನಮ್ಮ ಅಂಕಲ್ ಕೃಷ್ಣ ಅಂಕಲ್ ಅವ್ರ ಪಕ್ಕ ರಾಧೆ ಕುಂತಿಲ್ಲ, ಹಿಂದ್ಗಡೆ ರಾಧೆ ಕುಂತಿದ್ದಾಳೆ ನೋಡಿ. ಗೈಸ್ ಎಲ್ಲರೂ ಆಲ್ರೆಡಿ ಫ್ಲಾಟ್ ಆಗಿಬಿಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಒಂದು ಆದ್ಯ, ಒಂದು ಸೊಪ್ಪಣಿಕ, ಒಂದು ಸಮ್ಮಿ. ಸೊ ಎಲ್ಲರೂ ಫ್ಲಾಟ್ ಆಗಿಬಿಟ್ಟಾರೆ. ಇವ್ರ ಗಿಡ ಮರ ನೋಡ್ಕೊಂಡು ನೇಚರ್ ತೋರಿಸ್ಕೊಂತ ಕಾರಲ್ಲಿ ನನಗೆ ಇನ್ನು ಕುಂತು 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 ಬೋರ್ ಆಗ್ತಾ ಇಲ್ಲ. ಯಾಕಂದ್ರೆ ನನ್ನ ಬಾಯಿಗೆ ಬ್ರೇಕೇ ಇಲ್ಲ, ಮಾತಾಡ್ಕೊಂಡಿರ್ತೀನಿ. ಅಂದ್ರೇನು ಬೇಗ ಯಾವ ಲೊಕೇಶನ್ಗೆ ಹೋಗ್ತಿದ್ದು ರೀಚ್ ಆದರೆ ಬೆಟರ್. ಇಲ್ಲಿ ಟಪ್ 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 ಅಂತ ಮಳೆ ಸೌಂಡ್ ಬರ್ತೈತೆ ನೋಡಿ. ಮಳೆ ಬಂತು. ಮಾತಾಡೋದು ನೋಡಿ ಮಳೆನೇ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಮಾತಾಡ್ತೀನಿ ಅಂತ ಅರ್ಥ ಬ್ರೋ. ಅದು ಅರ್ಥ ಮಾಡ್ಕೊಳ್ರಿ ಬ್ರೋ ನೀವು. ಗೈಸ್ ನಾವು ಫೈನಲಿ ಎಲ್ಲಿ ಬಂದಿದ್ದೀವಿ ಅಂತಂದರೆ ಟೆಂಪಲ್ ಹತ್ರ ಆಲ್ರೆಡಿ ರೀಚ್ ಆಗಿದ್ದೀವಿ. ಇವಾಗ ಜಸ್ಟ್ ಬಂದಿದ್ದೀವಿ. ಸೊ ಫ್ರೆಂಡ್ಸ್ ನಿಮ್ಗೆ ಯಾವ ಥರ ಫೀಲ್ ಇತ್ತು ನಿಮ್ಮ ಕಾರಲ್ಲಿ? ನಿಮ್ಮ ಕಾರಲ್ಲಿ ಯಾವ ಥರ? ಜಸ್ಟ್ ವೈಬಿಂಗ್ ಆ್ಯಂಡ್ ನಾವು ತುಂಬ ಮಾತಾಡಿದ್ರು ಸಾಕಾಯ್ತು. ಹೌದಾ? ನಾನಂತರೂ ಅಂಕಲ್ ಜೊತೆಗೆ ತುಂಬ ಕ್ವಾಟ್ಲೆ ಕೊಟ್ಟಿದ್ದೀನಿ. ಆಮೇಲೆ ಮತ್ತೆ ಬರ್ರಿ ನೀವು ಬರ್ರಿ. ಅಂಕಲ್ ಎಷ್ಟೇ ಬೈದ್ರು ನನ್ನ ತಲೆ ಕೆಡ್ಸ್ಕೊಳಲ್ಲ ನೋಡ್ರಿ. ಇಲ್ಲಿ
ಅವರು ಹಿಂಗೆ ಆಗ್ತಿರ್ತಾರೆ, ನಾನು ಹಿಂಗೆ ಹೋಗ್ತಿರ್ತೀನಿ. ಆಮೇಲೆ ಚಿಕ್ಕ ಮಕ್ಕಳು ಇದ್ರು, ಆಮೇಲೆ ಅಂಕಲ್ ಜೊತೆ ಫುಲ್ ಚಿಲ್ ಮಾಡ್ಕೊತಾ ಬಂದೆ. ಸೊ ಬಿಕಾಸ್ ಆ ಕಾರಲ್ಲಿ ಒಂಥರ ವೈಬ್, ಈ ಕಾರಲ್ಲಿ ಒಂಥರ ವೈಬ್, ಬಟ್ ಎಲ್ಲೋದ್ರೂ ವೈಬ್ ಇರುತ್ತೆ. ಲೆಟ್ಸ್ ಗೋ. ಇವಾಗ ಯಾವ ಟೈಮಲ್ಲಿ ಹೋಗ್ತಿದ್ದೀವಿ ಅಂತ ನೀವು ಹೇಳಿ ಮೇಡಮ್. ವಿ ಆರ್ ಗೋಯಿಂಗ್ ಟು ದ ಭೂವರಹ ದೇವಸ್ಥಾನ. ಸೊ ಇದೇನು ಭೂವರಹ ಅಂತಂದ್ರೆ ವಿಷ್ಣುದು 10 ಅವತಾರ ಇರ್ತಾವಲ್ವ, ಅದ್ರಲ್ಲಿ 3ನೇ ಅವತಾರ ವರಾಹ ಅವತಾರ. ಅಂದ್ರೆ ಅದಕ್ಕೆ ಹಂದಿ ಮುಖ ಇರುತ್ತೆ ಆ್ಯಂಡ್ ಅವರು ಅರ್ಥನ ಅವ್ರ ಮೂಗ್ ಮೇಲೆ ಎತ್ಕೊಂಡಿರ್ತಾರೆ. ಸೊ ಸ್ಟ್ಯಾಚು ಯಾವ ಥರ ಇದೆ ಗೊತ್ತಿಲ್ಲ, ಬಟ್ ಭೂ ವರಾಹ ಅಂತಂದ್ರೆ ಅದೇ ಮೀನಿಂಗು. ಭೂ ಅಂತಂದ್ರೆ ಭೂಮಿ, ವರಾಹ ಅಂತಂದ್ರೆ ಹಂದಿ. ಇದು ಇದ್ರಲ್ಲೂ ಐತಿ, ತಿರುಪತಿಯಲ್ಲೂ ಐತಿ, ಎಲ್ಲ ಕಡೆ ಅಂದ್ರೆ ವಿಷ್ಣು ಅವತಾರ ಎಲ್ಲೆಲ್ಲಿ ಇರ್ತದೆ ಎಲ್ಲ ಹತ್ರ ಇರ್ತದೆ, ನರಸಿಂಹದು ಇರ್ತದೆ. ಗೈಸ್ ನಾವು ಇವಾಗ ತುಳಸಿ ತಗೊಂಡಿದ್ದೀವಿ. ಸೊ ಗಾಯ್ಸ್ ಇಲ್ಲಿ ಅಂಗಡಿಗಳೆಲ್ಲ ಹತ್ರ ಇದು ಇಟ್ಟಿಗೆ ಇಟ್ಟಿರ್ತಾರೆ. ಯಾಕೆ ಗೊತ್ತಾ? ತಗೊಂಡೋಗಿ ನಾವು ಮನೆ ಕಟ್ಟಿಸ್ಬೇಕು ಅಂತಂದ್ರೆ ನಾವು ಮನೆ ಅವಾಗ ಒಟ್ಟು ಮನೆ ಕಟ್ಟಬೇಕನ್ನೋ ಆಸೆಗಳನ್ನ ನೆರವೇರುತ್ತೆ ಅಂತ ನಮ್ಮ ಹತ್ರ ಇದ್ರೆ ಬೇಗ ಮನೆ ನಾವು ಕಟ್ಟಿಸ್ತೀವಿ ಅಂತ ಒಂದು ನಂಬಿಕೆ ಅದು. ಸೊ ಪೂಜೆ ಮಾಡಿಸಿ ತಗೊಂಡು ಹೋಗ್ತಾರೆ. ಭೂವರಹ ಅಂತ ದೇವರು ಅಂದ್ರೆ ಭೂಮಿ ದೇವಿ ಮೇಲೆ ನಾವು ಮನೆ ಕಟ್ಟಿಸ್ಬೇಕು. ಸೊ ವರಾಹ ದೇವರು ಭೂಮಿ ದೇವಿನ ಕಾಪಾಡುತ್ತಲ್ವಾ. ಸೊ ಭೂಮಿ ದೇವಿ ನಮಗೆ ಅಂದ್ರೆ ಆಶೀರ್ವಾದ ಮಾಡ್ತಾಳೆ ಮನೆ ಕಟ್ಸಕ್ಕೆ ಅಂತ. ಅದು ಗೈಸ್ ಇದೆ ಭೂವರಹ. ನೀವು ರಿಲೇಶನ್ಶಿಪ್ನಲ್ಲಿ ಇರ್ಬೋದು, ಸಿಚುವೇಶನ್ಶಿಪ್ನಲ್ಲಿ ಇರ್ಬೋದು, ಆದರೆ ನಾನು ಶಿಪ್ನಲ್ಲಿ ಮಾತ್ರ ಇರೋಕ್ಕೆ ಆಗಲ್ಲ, ನಾನಿದ್ದೀನಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನೊಂದು ಟೆಂಪಲಿಗೆ ಹೋಗ್ಬೇಕು. ಗೈಸ್ ನಾನು ಹೇಳಿ ನಿಮಗೆ ಅರ್ಥ ಆಯ್ತಾ? ನಾನು ಶಿಪ್ ಮೇಂಟೈನ್ ಮಾಡಿ ಚೆನ್ನಾಗಿರುತ್ತೆ. ಗೈಸ್ ನಾವಿವಾಗ ವೇಣುಗೋಪಾಲ್ ಟೆಂಪಲ್ ಹತ್ರ ಇದ್ದೀವಿ. ವೇಣುಗೋಪಾಲ್ ಟೆಂಪಲ್ ಒಳಗಡೆ ಹೋಗಿಲ್ಲ, ಇನ್ನು ಹೊರಗಡೆ ಇದ್ದೀವಿ. ಒಳಗಡೆ ಹೋಗ್ತಾ ನೋಡಬೇಕು, ತುಂಬ ಚೆನ್ನಾಗಿದೆ. ಕ್ಲೋಸ್ ಆಗ್ತಾ ಇದೆ ಅಂದ್ಕೊಂಡಿದ್ವಿ, ಬಟ್ ಕ್ಲೋಸ್ ಆಗಿಲ್ಲ. 6:30 ಬರೆದಿದೆ. ನಾವು ಇವಾಗ ಬಂದಿರೋದು 6 o'clock-ಗೆ 10 minutes ಅಷ್ಟೇ ಕಂಪ್ಲೀಟ್. ಆದಿಲಕ್ಷ್ಮಿ ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ನಿಂತ್ಕೊಳ್ರಿ. ಗೈಸ್ ಎಷ್ಟು ಜನ ಬಂದಿದ್ದಾರೆ ಅಂದರೆ ತುಂಬ ಜನ ಬಂದಿದ್ದಾರೆ. ನಾವು ಎಲ್ಲರೂ ಹೊರಡೋ ಟೈಮಲ್ಲಿ ಬಂದಿದ್ದೀವಿ. ಬ್ಲಾಗರ್ ಮುಂದೆ ಬ್ಲಾಗರ್.
ನೋಡಿ ಬ್ಲಾಗರ್ ಸರಿ ಆ ಕಡೆ ಅಜ್ಜ ಹೋಗ ಆ ಕಡೆ ನಾನು ಆಡ್ತೀನಿ ಅದನ್ನ ಕೂಡ ಇಂಚರ ಹೋಗಿ KRS ಕಾವೇರಿ ಸಿಲ್ಕ್ ಇನ್ ಮೈಸೂರ್. ಹೇಳ್ತಿರ್ತಾನಲ್ಲ ಅಡಿಗೆ ಮನೆ ಕುತ್ಕೊಂಡು ಹೋಗಿ ಗೋಬಿ ತಿಂತಿದ್ವಿ ನಾವು ಮೈಸೂರಲ್ಲಿ Full traffic ಮೈಸೂರಲ್ಲಿ. ಅಂತ ಹೇಳ್ತಿರ್ತಲ್ಲ ಮೈಸೂರು ನಿರಂಜನಗೂ ನಮ್ಮ ಹೋಟೆಲ್ ಅಮರ್. ಚಂದ ಐತಲ್ಲಪ್ಪ ಅಂದ್ರೂ ಗೈಸ್ ನಾವು ಫೈನಲಿ ಲಾಡ್ಜ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನಮ್ಮ ಲಾಡ್ಜ್ ಈ ಥರ ಇದ್ದು ರೆಸ್ಟೋರೆಂಟ್ ಎಲ್ಲ ಪ್ರತಿಯೊಂದು ಕೂಡ. ರೂಮ್ಸು ನಾವಿಲ್ಲಿ ತೊಗೊಂಡಿರೋದು ಮೈಸೂರಲ್ಲಿ. ಎಲ್ಲಿ ಅಂತಂದ್ರೆ ಮೈಸೂರಲ್ಲಿ ಗೈಸ್, ಮೈಸೂರಲ್ಲಿ. ಗೈಸ್ ನಾವಿವಾಗ ಲಿಫ್ಟಲ್ಲಿ ಇದ್ದೀವಿ, ರೂಮಿಗೆ ಹೋಗ್ತಾ ಇದ್ದೀವಿ. ನಮ್ದು ರೂಮ್ ಯಾವುದು ಅಂತ ನೋಡ್ಬೇಕು ಇವಾಗ. ಯಾವ ಥರ ಇದೆ ನೋಡಿ. ಆದ್ರೆ ಮಿಸ್ ಆಗಿ ನಮ್ಮ ರೂಮಿಗೆ ಬಂದ್ಬಿಟ್ಟಿದ್ಲು, ಸೊ ಅದಕ್ಕೆ ಬಿಡಕ್ಕೆ ಹೋಗ್ತಿದ್ದೀವಿ. ಬಾ ಬೇಗ. ಸೊ ಈ ರೂಮ್ ಹೆಸರು ರೆಸ್ಟೋರೆಂಟ್ ಹೆಸರು ಸನ್ ಶವರ್ ಅಂತ. ಸೊ ಐ ಲೈಕ್ ದ ಥೀಮ್ ಮಾಡಿದ್ದಾರೆ. ಸೊ ನಮ್ಮ ರೂಮಿಗೆ ಹೋಗೋಣ ಬನ್ನಿ. ಸೊ ಸೂಪರ್ ಲ್ಯಾಂಗ್ವೇಜ್ ಅವರು. ಓಕೆ, ಲೆಟ್ಸ್ ಗೋ. ಸೊ ಗೈಸ್ ಇವಾಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಡ್ಯಾಡಿ ಅವರು ಕಾಫಿ ಮಾಡ್ತಾ ಇದ್ದಾರೆ. ಸೊ ನಾನು ಆಮೇಲೆ ಕಾಫಿ ಮಾಡ್ಕೊತೀನಿ. ಸೊ ದಿಸ್ ಇಸ್ ಅವರ್ ಫ್ಲೈಟ್. ಇದು ಕಾಫಿ ಇದೆಯಾ ಐ ಥಿಂಕ್ ಸೊ. ಇಲ್ಲಿ ಬಾಲ್ಕನಿ ಇದೆ ಸರ್. ಸೊ ಕ್ಯೂಟಾಗಿ ಬಾಲ್ಕನಿ ಕೂಡ ಇದೆ. ದಿಸ್ ಇಸ್ ಅವರ್ ಅಂಬೇಡ್ಕರ್ ನನ್ನ ಫೇವ್ರೆಟ್ ಪ್ಲೇಸ್. ಶುಗರ್ ಐತೆ ಹಾಕಿರ ಅಷ್ಟೇ, ಕಡಿಮೆ ಇತ್ತು. ಇನ್ನೊಂದು ಪ್ಯಾಕೆಟ್ ಐತೆ ಅವ್ರದಿಂದ. ಟಿವಿ ಇದೆ. ಬಾ ರೇಣು ತೂಗ ಬಾ. ಬೇಕಾದ ವಾನ್ ಸ್ವಿಚ್ ಆನ್ ಮಾಡ್ಬೋದು. ಹ್ಞೂ, ಸೊ ನನಗೆ ಎಷ್ಟು ಕೂಡಾಗಿದೆ ಬಳಸ್ತೀನಿ. ಹಾಂ ಹೌದು, ಚೆನ್ನಾಗಿದೆ. ನಮ್ಮ ಅವರು ಕಾಫಿ ಕುಡಿತಿದ್ದಾರೆ. ಅತ್ತೆ ಸಾಯ್, ಹೇಗಿದೆ ರೂಮು? ಇದೆ, 2 ಪಿಲ್ಲೋಸ್ ಇದೆ, ಆಮೇಲೆ ಸುಟ್ಕೇಸ್ ಇಟ್ಕೊಳ್ಳೋಕ್ಕೆ ಪ್ಲೇಸ್ ಇಟ್ಟಿದ್ದಾರೆ. ಹ್ಯಾಂಗರ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡ್ರಾ ಕೂಡ ಇದೆ. ಹಾಂ, ಬೇರೆ ಏನಾದರೂ ಕೀ ಹಾಕೊಂಡು ಲಾಕ್ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ನನಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ಇಷ್ಟ ಆಗಿದ್ದು ವಾಶ್ರೂಮ್. ಹೌದಾ? ಗೈಸ್ ನನಗೆ ಇಷ್ಟು ದೊಡ್ಡ ಮಿರರ್ ಇರೋದು ತುಂಬ ಇಷ್ಟ. ಆ್ಯಂಡ್ ಹಾಂ, ಇದು ಸೋನುಗೌಡ ಹೋಗಿದ್ಲಲ್ಲ, ಇದೇ ಥರ ಅಲ್ಲ. ನಾನು ನೋಡಿದ್ದು ಸೋನು ಬ್ಲಾಗ್ನ. ಸೊ ಆಮೇಲೆ ಇಲ್ಲಿ ಶವರ್ಗೆ ಪ್ಲೇಸ್ ಕೂಡ ಇದೆ. ಯು ಕ್ಯಾನ್ ಸಿ. ಸೋನುಗೌಡ ಸೇಮ್ ಇದೇ ಥರ ಹೋಗಿದ್ಲು. ಸೊ ಇಲ್ಲಿ ಆನ್ ಮಾಡ್ಕೋಬೋದು. ಸೊ ಇಲ್ಲಿ ಬೇಸ್ಮೆಂಟ್. ಸೊ ಮಸ್ತ್ ಇದೆ ಅಲ್ಲ, ಒಂಥರ ಫೇವ್ರೇಟ್ ಕ್ಯೂಟ್ ಇದೆ. ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ನಾನು ಸೋನುಗೌಡ ವ್ಲಾಗ್ಸ್ ನೋಡ್ತಾ ಇದ್ದೆ. ನಾನು ಅಷ್ಟೇ ಅಲ್ಲ, ನಮ್ಮ ಅತ್ತೆ ಕೂಡ ನೋಡ್ತಾ ಇದ್ರು. ಈ ಥರದ ವಾಶ್ರೂಮು ಮತ್ತು ಈ ಥರ ಎಲ್ಲ ತೋರಿಸಿದ್ಲು. ಸಕ್ಕತ್ತಾಗಿದೆ. ಸೊ ಪಿಕ್ಚರ್. ಗೈಸ್ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ಪ್ಲೇಸ್ ರೈಟ್ ನೌ. ಓಕೆ, ಸೊ ಟುಮಾರೋ ಲೆಟ್ಸ್ ಗೋ. ಸೊ ಗೈಸ್ ಇದು ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಬಂದಾಗಿಂದ ನನ್ನ ಲೈಫ್ ಬಿಗಡು ಹೋಗ್ತಿದೆ. ಇನ್ಸ್ಟೆಂಟ್ನಲ್ಲಿ ಏನೇನೋ ಹಾಕ್ತಿದ್ದೀನಿ. ವೈಟ್ ಅತ್ತೆ, ನಿಂಗೆ ರೂಮ್ ಇಷ್ಟ ಆಯ್ತಾ? ಹಾಂ, ನಿಮಗೆ? ಪಪ್ಪ ಎಲ್ಲಿ ಮಾಡ್ಕೊಂಡಿ ಕಾಫಿನ? ಕಾಫಿ ಮಾಡ್ತಿದ್ದಾಳೆ ಇಂಚರ ಇವಾಗ. ಇಂಚು ನನಗೂ ನಡಿ ಒಂದ್ರಾಗ ಬೈಟ್ ಮಾಡ್ತೀನಿ. ಈ ಮಿರರ್ನಲ್ಲಿ ಟೇಬಲಲ್ಲಿ ಒಂದು ಡ್ರಾ ಇದೆ. ಇದು ಹೈಡ್ ಆಗಿದೆ. ಇದು ಯಾಕೆಂದರೆ ಇದಕ್ಕೆ ಇಲ್ಲೇನು ಹಿಡ್ಕಿ ಇಲ್ಲ. ಯಾಕ ತೋರ್ಸೋದ್ರಲ್ಲಿ ಏನಿದೆ? ಇದರಲ್ಲಿ ಏನಿಲ್ಲ, ಕೊಂಬಿಟ್ಟಿದ್ದಾರೆ.
ಇಲ್ಲಿ ನೋಡಿ ಡ್ರಾ ಇದೆ ಅಂತ ಕಾಣಿಸೋದಿಲ್ಲ. ಈ ಥರ ಇಲ್ಲಿ ಹ್ಯಾಂಡಲ್ ಏನು ಕೊಟ್ಟಿಲ್ಲ. ಗೈಸ್ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ನೈಟ್ ಡ್ರೆಸ್ ವೇರ್ ಮಾಡ್ಕೊಂಡ್ಬಿಟ್ಟು ಇವಾಗ ನಾವು ಹೋಟೆಲಿಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕೆ. ಹೋಟೆಲ್ಗಲ್ಲ, ಇದು ಹೋಟೆಲ್ ನೋಡಿ ರೆಸ್ಟೋರೆಂಟ್. ನಮ್ಮ ಅತ್ತೆಯವ್ರು ನೋಡಿ ಗಾಯ್ಸ್ ರೆಡಿ ಆಗ್ತಾ ಇದ್ದಾರೆ. ಇಲ್ಲೇ ಹೋಟೆಲ್ ಕೆಳಗೆ ಏನು ಇದೆ ಊಟ. ಗೈಸ್ ಆ್ಯಕ್ಚುಲಿ ನಾವು ಫ್ರೆಶ್ ಅಪ್ ಆಗಬೇಕಾಗಿತ್ತು, ಸ್ನಾನ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಏನಕ್ಕೆ ಅಂತಂದರೆ ನಮಗೆ 2 hours ಬೇಕು. ಹಂಗೂ ಇಂಚರಂಗೂ ಫ್ರೆಶ್ ಅಪ್ ಆಗಲಿಕ್ಕೆ 2 hours ಬೇಕು. ಸೊ ಅದಕ್ಕೆ ಇವಾಗ ಮುಖ ತೊಳ್ಕೊಂಬಿಟ್ಟು ಹೋಗ್ತಾ ಇದ್ದೀವಿ. ಇಂಚರ ಟೈಮ್ ಸಿಕ್ಕಾಗಲ್ಲ, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ತಾನೆ ಇದ್ದಾಳೆ. ಬಟ್ ಅವ್ರ ಹೇರ್ ಸ್ಟ್ರೇಟ್ ಗೊತ್ತಲ್ಲ ಬ್ರೋ ಯಾವ ಥರ ಇರುತ್ತೆ ಅಂತ. ಗೈಸ್ ಇವಳು ಮೇಕಪ್ ನೋಡಿ ಯಾವ ಥರ ಇದೆ ಅಂತ. ಪಿಂಕ್ 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 ಪಿಂಕ್. ಆ್ಯಕ್ಚುಲಿ ಬ್ಲಷ್ ಹಚ್ಚಿರ್ ಚೆನ್ನಾಗಿ ಕಾಣುತ್ತೆ. ನಾನು ಯಾವ ಥರ ಇದೆ ನೋಡಿ. ನನ್ನ ಬೈಕೋಬೇಡಿ, ನಾನು ಇರೋದು ನ್ಯಾಚುರಲ್ ಆಗಿರ್ತೀನಿ. ಇಲ್ಲ ಏನು ಗೊತ್ತಾ ಗೈಸ್, ಬೇಕಾದ್ರೆ ನಮ್ಮ ಅತ್ತೆನ ಕೇಳಿ ಹಾಂ ಹಾಕೊಳ್ಳೋಣ, ಜೀನ್ಸ್ ಹಾಕೊಳ್ಳೋಣ. ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತೀನಿ ಅನ್ನೋದು ನಂಗೆ ಗೊತ್ತು. ಇವಳಂತರೂ ಕಾರಲ್ಲೂ ಮೇಕಪ್ಪು, ಕಾರಲ್ಲೂ ಹಚ್ಕಂತಾನೆ ಇರ್ತಾಳೆ. ಈ ಬ್ಲಾಗ್ ನೀವು ಯಾರೇ ನೋಡ್ಕೊಂತ ಇರಲಿ, ಬೈದ ನಾನು ಬೆಳ್ಳಗಿಲ್ಲ, ಓಕೆನಾ? ಬೆಳ್ಳಗಿಲ್ಲ ಅನ್ನೋದು ಒಂದು ಪಾಯಿಂಟು. ನಾನು ಮೇಕಪ್ ಮಾಡ್ಕೊತೀನಿ ಅಂತ. ಇವಳು ಬೆಳ್ಳಗಿದ್ದಾಳೆ, ಇವಳು ಮೇಕಪ್ ಮಾಡ್ಕೊಂಡು ಏನು ಮಾಡ್ತಾಳೆ? ಅಲ್ಲ, ನಾವು ಹಚ್ಕೊಂಡೇ ಪೌಡರ್ ಮೇನ್ಲಿ. ಪೌಡರ್ ಎದಕ್ಕೆ ಹಚ್ಕೊತೀವ? ಬೆಳ್ಳಗಾಗ್ಬೇಕಂತ. ಬೆಳ್ಳಗಿರೋರು ಪೌಡರ್ ಹಚ್ಕೊಂಡ್ರೆ ಏನು ಬಂತು? ಬೆಳ್ಳಗೆ ಇರ್ತಾರೆ ಅವರು. ಆಮೇಲೆ ಏನು ಗೊತ್ತಾ, ನಾನು ಮದುವೆ ಆಗ್ಬೇಕಾದ್ರೆ ನನ್ನ ಗಂಡನೂ ಕರ್ರಗಿರ್ಬೇಕು, ಯಾಕಂದರೆ ಡಾಮಿನೇಟಿಂಗ್ ಆಗಿರ್ಬಾರ್ದು. ಗೊತ್ತು ಬಿಡು ಇದನ್ನ. Oh my God. ಅರ್ಥ ಬ್ಲ್ಯಾಕ್ ಯಾರು ಇದ್ದೀರಿ, ಬ್ರೌನ್ ಯಾರು ಇದ್ದೀರಿ, ಕಾಮೆಂಟ್ ಮಾಡಿ. ಜೈ ಹಿಂದ್. ಜೈ ವೈಟ್, ಜೈ ಬ್ಲ್ಯಾಕ್. ಈಗ ಫುಲ್ ನಿದ್ದೆ ಬರುತ್ತೆ, ಟೀ ಕುಡಿದ್ರೆ ಮತ್ತೆ ನಿದ್ದೆನೂ ಹೋಗುತ್ತೆ, ಊಟನೂ ಹೋಗುತ್ತೆ. ನಮಗೆ 2 hour ಬೇಕು ಇವಾಗ. 2 hours ಮಾಡ್ತೀವಿ ನಾವು ಅದಕ್ಕೋಸ್ಕರ. ನೈಟ್ ಮಾಡ್ತೀವಿ. ನೈಟ್ ನಾವಿವಾಗ ಲಿಫ್ಟ್ ಹೋಗ್ತಿಲ್ವಾ? ಲೆಟ್ಸ್ ಗೋ ಬ್ರೋ. ಇವಾಗ ಎಲ್ಲಿಗೆ ಹೋಗ್ತಿರೋದು? ಸೊ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಡಿನ್ನರ್. ಎಷ್ಟು ಚೆನ್ನಾಗಿದೆ ನೋಡಿ ಮೈಸೂರು. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಮೈಸೂರಿಗೆ ಬಂದಾಗ ಕಾಲೇಜ್ ಇಲ್ಲೇ ಸೇರೋಣ ಅಂತ ಅಂದ್ಕೊಂಡಿದ್ದೆ. ಮೈಸೂರು ಚೆನ್ನಾಗಿದೆ ಕಾಲೇಜು. ಬಟ್ ಏನು ಮಾಡೋದು, ಪ್ರೀತಿ ತುಂಬ ನೆನಪಾಗ್ತಾರಲ್ಲ, ಅದಕ್ಕೆ ದಾವಣಗೆರೆ ಸೇರ್ತೀನಿ. ನಂಗೆ ತುಂಬ ಇಷ್ಟ. ನಾನು ಯಾವಾಗಲೂ ಇಲ್ಲೇ ಇದ್ದಿದ್ದು. ಹಾಯ್ ಗೈಸ್ ಬ್ರೋ ಅಂತ ಹೇಳು. ಕುಮಾರ್ ಅಂಕಲ್, ಸಾರಿ ಕೃಷ್ಣ ಅಂಕಲ್, ಪ್ಲೀಸ್ ಹಾಯ್ ಮಾಡಿ. ಮತ್ತೇನು ಕಲಿಬೇಕು ಗೈಸ್? ಆ್ಯಕ್ಚುಲಿ ನಾವು ನಾಳೆ ಎಲ್ಲಿಗೆ ಹೋಗ್ತೀವಂತ ಗೊತ್ತಿಲ್ಲ. ನಾಳೆ ಎಲ್ಲಿಗೆ ಹೋಗ್ತಾರಂತ ಹೇಳಿದ್ರೆ ಬಸ್ಸನ್ನಾರು ಎತ್ತಿಟ್ಕೋಬೋದು. ನಾನಂತೂ 7 to 8 ಕಾಸ್ಟ್ಯೂಮ್ಸ್, ಐ ಮೀನ್ ಡ್ರೆಸ್ಸಸ್. ನಾನು ನಿನ್ನಿಂದ ಜಾಸ್ತಿ ತೊಗೊಂಡ್ಬಂದಿದ್ದೀನಿ ಅಲ್ಲ, ನಿನ್ನ ಅಷ್ಟೇ ತಂದಿರ್ಬೋದು, ಬಟ್ ಲೆಕ್ಕ ಮಾಡಿಲ್ಲ, ಜಾಸ್ತಿ ತಂದಿದ್ದೀನಿ. ಬಟ್ ಏನು ಗೊತ್ತಾ, ಯಾವ್ದು ಎಲ್ಲಿಗೆ ಹೋಗ್ಬೇಕಂತ ಇದು ಮಾಡಬೇಕು. ಇವಾಗ ನಾವು ಏನೋ ಶಾರ್ಟ್ ಫ್ರಾಕ್ಸ್ ಎಲ್ಲ ಹಾಕ್ಕೊಂಡು ಟೆಂಪಲ್ಗೆ ಹೋಗೋದು, ಆ ಥರ ಎಲ್ಲ ಹಾಕೋಬೇಕಲ್ವಾ? ಸೊ ಅದಕ್ಕೆ ಇದಕ್ಕೆ ಹಾಕೋಣಕ್ಕೆ ಅಂತ ಚೂಸ್ ಮಾಡಿ ಸೈಡಿಗೆ ಇಡ್ಬೋದು. ಏನೋ ಹೇಳ್ತಾನೆ ಇಲ್ಲ, ಸುಮ್ಮನೆ ಒಂದ್ಬಿಟ್ಟು ಸರ್ಪ್ರೈಸ್ ಆಗಿ ಸುಮ್ಮನೆ ಹೊರಟ್ಬಿಟ್ಟಿದ್ದೀವಿ. ನಾವು ಈ ಹೋಟೆಲ್ಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಏನು ಬೇಕಿಲ್ಲ ಈಗ ಬಾ. ಸೊ ರೀಸೆಂಟ್ ನನ್ನ ಗಾಡಿ ಬಂತು ನೋಡ್ರಿ, ರಾಯಲ್ ಎನ್ಫೀಲ್ಡ್. ರೀಸೆಂಟ್ಲಿ ನಾವು ಇವಾಗ ಮೋಮೋಸ್ ತಿನ್ಕೊಂಡ್ಬಂದ್ವಿ. ನಾನು ಮೋಮೋಸ್ ತಿಂದೆ, ಇವಳು ತಿಂದಿಲ್ಲ. ಬಿಕಾಸ್ ಮೋಮೋಸ್ಗೂ ಇವಳಿಗೂ ಆಗಿ ಬರಲ್ಲ. ನನಗೆ ಇಷ್ಟ ಅಂತ ಅಷ್ಟೊಂದು ಇಷ್ಟ ಆಗಿಲ್ಲ, ಆವ್ರೇಜ್ ಆಗಿದೆ. ನನಗೆ ರಾಯಲ್ ಎನ್ಫೀಲ್ಡ್ ಅಂದರೆ ತುಂಬ ಇಷ್ಟ. ನಾನು ಅದನ್ನು ಹೊಡಿಬೇಕು, ಒಂದ್ಸರಿ ಟ್ರೈ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ. ಸ್ವಲ್ಪ
ಚೆನ್ನಾಗಿಲ್ಲ. ನಮ್ಮ ಅತ್ತೆ ಯಾವ ಚಟ್ನಿ ಕೊಟ್ಟರು, ಮಯೋನೀಸ್ ಕೊಟ್ಟಿದ್ದಾರೆ, ಸೇಜ್ವಾನ್ ಚಟ್ನಿ ಕೊಟ್ಟಾರೆ, ಅದ್ರಲ್ಲಿ ಯಾವುದು ಚೆನ್ನಾಗೇ ಇಲ್ಲ. ಯಾವ ಊಟ ಆದ್ರೂ ನಮ್ಮೂರು ನಮಗೆ ಚಂದ, ಕೆಟ್ಟ ಖರಾಬ್. ಚಿತ್ರಾನ್ನ ತಿಂದು ಮಕ್ಕಂಡ್ರು ಪರವಾಗಿಲ್ಲ. ಅನ್ನ ಎಣ್ಣೆ ಕಲ್ಸ್ಕೊಟ್ಟಾಗ ನಮ್ಮ ಅತ್ತೆ ಮೊಮ್ಮಸ್ ಮತ್ತೆ ತಿಂದು ರೈಸ್ ಟೆಸ್ಟೇ ಮಾಡಿಲ್ಲ. ಗೈಸ್ ನಾವಿವಾಗ ಟೀ, ಕಾಫಿ, ಸ್ಯಾಂಡ್ವಿಚ್, ಮೊಮೋಸ್ ಆಗಿದ್ದೀವಿ. ವಡಪಾವ್ ಅದು ಇದು ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಶಿಲ್ಪಕ್ಕ ಏನು ತಗೊಂಡಿರೋದು? ಇನ್ನೊಂದು ರೌಂಡ್ ಕಾಫಿ ಬಂತು ಇಸ್ಕೋಗೆ ಕಾಫಿ. ಐ ಕಸರಟ್ಟಿ ಸಿ ಬಸ್ ಐತಿ ಇಲ್ಲಿ. ಅಯ್ಯ ಇದನ್ ಪಾರಿ ಅನ್ಕೊಂಡ್ಯಾ? ಇಲ್ಲ ಅನ್ನಕ್ಕೆ ಮೈಸೂರು ಕಾಫಿ. ಗೈಸ್ ನಿಮ್ಗೆಲ್ಲರಿಗೂ ಗೊತ್ತು, ಈಗ ತಾನೇ ಊಟ ಮಾಡ್ಕೊಂಡು ಬಂದ್ವಿ. ಆವಾಗಲೇ ಹೇಳಿದ್ವಿ 2 hours ಬೇಕಾಗುತ್ತೆ ನನಗೂ ಇಂಚಾರಾಗೂ ಫ್ರೆಶ್ ಅಪ್ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು. ಸೊ 1 hour ಅವಳು ಫ್ರೆಶ್ ಅಪ್ ಆಗಿದ್ದಾಳೆ, 1 hour ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಇವಾಗ ಇಬ್ಬರು ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಸೊ ಕೂದಲನ್ನೆಲ್ಲ ಒಣಗಿಸ್ಕೋಬೇಕು, ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೋಬೇಕು, ತುಂಬ ಕೆಲಸ ಇದೆ. ಇನ್ನು ಟೈಮ್ ಬಂದುಬಿಟ್ಟು ಇವಾಗ ಎಷ್ಟಾಗಿದೆ ಅಂತಂದರೆ ನೋಡಿಲಿ 11:15 ಆಗಿದೆ. ಇಂಚರವ್ರೆ ಟೈಮ್ ನೆನಪಿದೆನಾ? ತುಂಬ ಹೊತ್ತು ಸ್ನಾನ ಮಾಡಿದ್ವಿ. ನಮ್ಗೆ ಹಂಗೆ ಎಲ್ಲಾದರೂ ಟ್ರಿಪ್ಗೆ ಎಲ್ಲಿಗಾರು ಹೋಗ್ತಂದ್ರೆ ತುಂಬ ಹೊತ್ತು ಫ್ರೆಶ್ ಅಪ್ ಆಗೋದು ನಾವು. ಅದು ನೈಟ್ ಈ ಥರನೇ ಮಾಡೋದು, ಯಾಕಂದರೆ ಅವಾಗ ಯಾರು ಕಾಡೋರು ಇರಲ್ಲ, ಬೇಗ ಬೇಗ ಬಾ ಅಂತ ಕರೆಯೋರು ಯಾರು ಇರಲ್ಲ ಅಲ್ವಾ ಇಂಚರ? ಅದಕ್ಕೋಸ್ಕರ ನಾವು ಇವಾಗ ಫ್ರೆಶ್ ಅಪ್ ಆಗಿದ್ದೀವಿ. ನಮ್ಮ ಡ್ಯಾಡಿ ಕಾಟ ಜಾಸ್ತಿ, ಬರುವಾಗ ಅಷ್ಟೇ ಕಾಡಿಸಿತ್ತು ನಮ್ಮ ಅಮ್ಮ. ಸೊ ಗೈಸ್ ಏನು ಗೊತ್ತು ಅಂತಂದರೆ ಇವಾಗ ನಾವು ಎಲ್ಲಿಗೆ ಹೊಂಟೀವಂತ ನಮಗೆ ಪ್ಲ್ಯಾನ್ ಇಲ್ಲ, ಬಟ್ ನಾವು ಈ ಥರ ರೆಡಿ ಆಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಏನಂತ ಗೊತ್ತಿಲ್ಲ. ಇಂಚರ ನಿಂಗೆ ಏನಾರು ಗೊತ್ತಾ? ಮೇ ಬಿ ನಾವು ಜಾಸ್ತಿ ಟೆಂಪಲ್ಸ್ನೇ ತಿರುಗ್ತೀವಿ. ಆ್ಯಂಡ್ ಅವ್ರು ಟೆಂಪಲ್ಸಿಗೆ ಹೋಗ್ತೀವಿ ಅಂತ ನಮಗೆ ಹೇಳಿಲ್ಲ. ನಾವು ಜಸ್ಟ್ ವೆಸ್ಟರ್ನ್ ಸೈಡ್ಸ್ ಜಾಸ್ತಿ ಇರೋದು, ಲೈಕ್ ಶಾರ್ಟ್ ಫ್ರಾಕ್ಸ್ ತಂದಿದ್ದೀವಿ, ಜೀನ್ಸ್ ತಂದಿದ್ದೀವಿ, ಆಮೇಲೆ ಮತ್ತೇನು ಶಾರ್ಟ್ಸ್ ತಂದಿದ್ದೀವಿ. ಗೈಸ್ ನಾನು ಟೆಂಪಲ್ಸಿಗೆ ಹೋಗೋ ಡ್ರೆಸ್ ಒಂದೊಂದು ತಗೊಂಡ್ಬಂದಿಲ್ಲ ನಾನು. ಹೌದಾ? ಸೇಮ್ ನಾನು ಕೂಡ ಈಸಿ ಬೈಯಲ್ಲಿ ಬೈ ಮಾಡಿದ್ದೆ ನಾನು ಎಸ್ಟರ್ಡೇ, ಮತ್ತು ಅದಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಬೈ ಮಾಡಿದ್ದೆ. ಸೊ ಯಾವ್ದು ಹಾಕೋಬೇಕಂತ ಗೊತ್ತಿಲ್ಲ, ನೋಡುವ. ನಾವು ಆ್ಯಕ್ಚುಲಿ ಊರಿಂದ ಅಂದ್ಕೊಂಡಿದ್ದು ಎಲ್ಲೋಗ್ತೀವಂತ ನಮಗೆ ಗೊತ್ತಿದ್ದಿಲ್ಲ, ಇವಾಗಲೂ ಗೊತ್ತಿಲ್ಲ. ಅವರೆಲ್ಲೆಲ್ಲಿ ಹೋಗ್ತಾರೆ ಸರ್ಪ್ರೈಸ್ ಅಂತ ನಾವು ಮಾತಾಡಿದ್ವಿ. ಸರ್ಪ್ರೈಸಾಗಿ ಹೋಗ್ತಾ ಇರೋದು ಅಷ್ಟೇ. ನಾವು ಆ ಥೀಮಿನ ಪ್ರಕಾರ ಡ್ರೆಸ್ ಹಾಕೋಬೋದು ಅಕಸ್ಮಾತ್ ಹೇಳಿದ್ರೆ, ಬಟ್ ಅವ್ರು ನಮಗೆ ಹೇಳಲ್ಲ. ಬಿಕಾಸ್ ದೇ ಆಲ್ರೆಡಿ ಡೋಂಟ್ ನೋ ವೇರ್ ವಿ ಆರ್ ಗೋಯಿಂಗ್. ಸೊ ಗಾಯ್ಸ್ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಇವಾಗ ನಮ್ಮ ಅತ್ತೆ ಮಾಮ ಮಲಗಿದ್ದಾರೆ, ಇಲ್ಲ ಅಂದರೆ ಇಷ್ಟೊತ್ತು ತನಕ ನಮ್ಮನ್ನ ಬಿಡ್ತಾನೆ ಇದ್ದಿದ್ದಿಲ್ಲ ಅಲ್ವಾ ಇಂಚರ? ಇಂಚರ ಪ್ರೀತಿ ಅಂತ ಕರಿತಿತ್ತು. ಸೊ ನಾವು ಮಲಗಿದ್ದೀವಿ ಅಂದ್ಕೊಂಡಿರ್ಬೇಕು. ಫಸ್ಟ್ ಗೊತ್ತು ಅವ್ರು ಫ್ರೆಶ್ ಅಪ್ ಆಗ್ತಿದ್ದಾರೆ ಅಂತ. ನೆಕ್ಸ್ಟ್ ಹೇರ್ ಡ್ರೈ ಮಾಡ್ಕೊಳ್ಳೋಣ. ಕಮ್ ಎಷ್ಟು ವರ್ಕ್ ಇದೆ ಅಂತಂದರೆ ಇವತ್ತು ಮಾಡಿರೋ ವ್ಲಾಗ್ನ ಎಡಿಟ್ ಮಾಡಬೇಕು, ಕಟ್ಟಿಂಗ್ ಇರುತ್ತೆ ವಾಯ್ಸ್ಗಳನ್ನೆಲ್ಲ, ಆಮೇಲೆ ಕೆಲವೊಂದು ವೀಡಿಯೋನ ಕಟ್ ಮಾಡೋದಿರುತ್ತೆ, ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ತುಂಬ ಕೆಲಸ ಇದೆ. ವೀಡಿಯೋನು ನಾನೇ ಮಾಡಬೇಕು, ಎಡಿಟು ನಾನೇ ಮಾಡಬೇಕು. ಗೈಸ್ ಕೆಲಸ ಯಾರಾದರೂ ಖಾಲಿ ಇದ್ರೆ ಬಿ 200-300 ಕೊಡ್ಬೋದು, ಅದನ್ನು ಜಾಸ್ತಿನೇ. ಇಲ್ಲ ನಾನೇ ಎಡಿಟ್ ಮಾಡ್ತೀನಿ. ನಿಜವಾಗ್ಲೂ ನಮ್ಮ ಸಿಸ್ಟರ್ ಎಡಿಟ್ ಮಾಡ್ತೀನಿ ಅಂತೇಳಿ ಗೊತ್ತಾ ಇಂಚರ? ಪ್ರಿಯ ಎಡಿಟ್ ಮಾಡ್ತೀನಿ ಅಂತೇಳಿ ನಾನೇ ಕೊಡಲ್ಲ, ಅದೇನಂತ ಗೊತ್ತಿಲ್ಲ, ನಾನೇ ಎಡಿಟ್ ಮಾಡಬೇಕು. ಯಾಕಂದರೆ ಪ್ರಿಯ ಎಡಿಟ್ ಮಾಡಿದರೆ ನಿಮ್ಗೆ ಕಂಫರ್ಟಬಲ್ ಆಗಲ್ಲ, ಅದಕ್ಕೆ ಕಟ್ ಮಾಡಿಬಿಡ್ತಾಳೆ ಅಂತ ಅನ್ಕೊಂಡೇ ಇರುತ್ತೆ. ಕಟ್ ಮಾಡ್ತಾಳೆ. ಅದಕ್ಕೋಸ್ಕರ ಅಷ್ಟೇ. ಸೊ ಅದಕ್ಕೆ ಎಷ್ಟೊತ್ತೇ ಇದ್ರೂ ನಾನೇ ಎಡಿಟ್ ಮಾಡಿ ನಾನೇ ಪೋಸ್ಟ್ ಮಾಡಿದ್ದೆ. ಕಮ್ ಅದಕ್ಕೆ ಇವತ್ತು ನೈಟ್ ಎಲ್ಲ ಮಾಡ್ಕೊಂಡು ಇರೋದು. ಈ ಥರ ಅಂದರೆ ನಮ್ಮದು ಇದೇ ಪ್ರಾಬ್ಲಮ್. ಗೈಸ್ ಇವಾಗ ಟೈಮ್ ನೋಡಿ 11:46 ಆಗಿದೆ. ಸೊ ನಾವಿವಾಗ ಎಡಿಟ್ ಮಾಡಿ ಎಲ್ಲ ಮಾಡಿ ಮಲ್ಕೊತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.
ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.